ಮಗ ಇಲ್ಲೇ ಸಾಯ್ಬೇಕೆನ್ಲ. ನಂಗೆ ಯಾಕೋ ಎಲ್ಲ ಭಯವಾಯ್ತಾ ಇದ್ಕಂಡ್ಲ, ಕೈ ಕಾಲೆಲ್ಲ ನಡುಕ್ತಾ ಇದೆ ಕಣ್ಲ ನನಗೆ ಬಾವಿಗೆ ಬೀಳಕ್ಕೆ. ಹಾಂ ಮಗನೇ, ಇನ್ನೂ ಬ್ಯಾರೆ ಏನಾರ ದಾರಿ ಇದ್ರೆ ನೋಡ್ಲ. ಕೈ ಕಾಲೆಲ್ಲ ನಡ್ಕೋದ್ಕೊಬಿಟ್ಟೈತೆ ಕಣ್ಲ ನನಗೆ. ಬಾವಿನಾಗ ಬಿದ್ದು ಸತ್ತೋಯ್ತೀವಿ ಕಣ್ಲ ನಾವು. ಕೈ ಕಾಲೆಲ್ಲ ಗಡ 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 ಅಂತ ನಡುಕ್ತಾ ಇತ್ತು ಕಣ್ಲ ಮಗ. ನಾವು ಸಾಯ್ಲೇಬೇಕೆನ್ಲ, ಬ್ಯಾರೆ ಏನು ದಾರಿ ಇಲ್ವೇನ್ಲ? ಹಾಂ ನನಗೆ ಗೊತ್ತು ಬ್ಯಾರೆ ಏನೂ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು, ಆದರೆ ಸಾಯಕ್ಕೂ ಭಯವಾಯ್ತೈತೆ ಕಣ್ಲ ನನಗೆ. ನಡುಕ್ತಾವ ಕೈ ಕಾಲೆಲ್ಲ. ಅಮ್ಮವು ನೀನು ಸಾಯಿಲ್ಲ ಅಂದರೆ ಬಿಡು, ಇತ್ತಾಗೆ ನಾನೇ ಏನೇ ಸಾಯ್ತೀನಿ. ನೀನು ಬದುಕಿದ್ದು ಏನು ಸಾಧಿಸ್ತೀಯಾ? ನಿನಗಂತೂ ವಯಸ್ಸಾಯ್ತು, ನನಗೂ ವಯಸ್ಸಾಯ್ತು. ನೀನು ಬದುಕಿದ್ದು ಏನೇ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ಯಾ? ಸಾಕು ಸಾಕು, ನಾನು ನೀನು ಮಾಡಿರೋ ಸಾಧನೆ ಎಲ್ಲನೂ. ನೀನು ಸಾಯಿಲ್ಲ ಅಂದರೆ ನೀನು ಬದುಕಿರು. ನಿನ್ನ ಕಣ್ಣು ಮುಂದೆ ನಾನು ಬಾವಿ ಬಿಟ್ಬಿಟ್ಟು ಸತ್ತೋಗ್ಬಿಡ್ತೀನಿ. ನೀನು ನನಗೆ ಎತ್ತು ಒತ್ತಿ ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟಿದ್ರೆ ನಾನು ಯಾಕೆ ಹಿಂಗಾಯ್ತಿದೆ? ನೀನು ಕಲಿಸ್ಕೊಟ್ರೆ ಕಂತ್ರಿ ಬುದ್ಧಿ ಕೆಟ್ಟ ಬುದ್ಧಿಯಿಂದ ಇವತ್ತು ನಾನು ಬಾವಿಗಾರ ಅಂತ ಪರಿಸ್ಥಿತಿ ಬಂದೈತೆ. ಇತ್ಲಾಗ ಬಾ, ನಾನು ಲಂಡನ್ನು ಅಂತ ಹೇಳ್ದಾಗೆ ನಿನಗೆ ಹೇಳ್ದೆ. ನಿಂಗೆ ಅಮ್ಮ ಬ್ಯಾಡ, ಅಮೆರಿಕದಾದಂಗೆ ಆಯ್ತದೆ ಕಣಮ್ಮ, ಯೋಚನೆ ಮಾಡಮ್ಮ ಅಂತ ಹೇಳಿದ್ರೆ ಏನಂತ ಹೇಳ್ದೆ ನೀನು? ಇಲ್ಲ ಕಣ ಹೋಗೋಣ ಲಂಡನ್ಗೆ ಅಂತ ಹೇಳ್ಬಿಟ್ಟು. ನನಗೆ ಹೇಳ್ಬಿಟ್ಟು ಮನೆ ಮರೆಸ್ಬಿಟ್ಟೆ ಅಲ್ವಾ? ಯಾವ ಮಕ ಒತ್ಕೊಂಡು ಅಂತ ಹೇಳ್ಬಿಟ್ಟು ನಾನು ಇಲ್ಲಿರ್ಲಿ ಹೇಳು. ಅಮ್ಮ ನೀನು ಬದುಕ್ತೀಯಾ? ಬದುಕು. ನನ್ನ ಕೈಲಂತೂ ಬದುಕಕ್ಕಾಗಕ್ಕಿಲ್ಲ ಅಂತಂದರೆ ಆಗಕ್ಕಿಲ್ಲ ಅಷ್ಟೇ. ನೀನಿಯ ದಯವಿಟ್ಟು ನನ್ನ ಬಿಟ್ಬಿಡು. ಇತ್ಲಾಗ ಬಾಮ ಸುಮ್ಮನೆ ಇತ್ಲಾಗ ಬಾಮ, ನಾನು ಸತ್ತೋಯ್ತೀನಿ. ಮಗ ಇಷ್ಟು ವರ್ಷ ಬದುಕಿದ್ದೆ ನಿನಗೋಸ್ಕರ ಕಂಡ್ಲ ನಾನು. ವರ್ಷ ಬದುಕಿದ್ದೆ ನಿನಗೋಸ್ಕರ. ಈಗ ನೀನು ಇರಕ್ಕಿಲ್ಲ ಕಣ್ಣು ಮುಂದೆನೇ ಮಗ ಸತ್ತೋಯ್ತೇನೆ ಅಂತ ಹೇಳಿದ್ರೆ ನಾನು ಹೆಂಗೆ ಹೇಳು ಜೀವನ ಮಾಡಲಿ? ಇಲ್ಲ ಬಿಡು, ಕಣ್ಣು ಮುಚ್ಕೊಂಡು ನಾನು ನಿನ್ನ ಜೊತೆ ಸತ್ತೋಗ್ಬಿಡ್ತೀನಿ. ನೀನೇ ಇಲ್ಲ ಅಂದಮೇಲೆ ನನಗೆ ಯಾರವ್ರು ಹೇಳ? ನೀನೇ ಅನ್ನೋರು ದಿಕ್ಕಿಲ್ಲ ನನಗೂ. ಸರಿ, ನೀನು ಹೇಳ್ದಂಗೆ ಆಗಲಿ, ಸತ್ತೋಗ್ಬಿಡೋಣ ಬಿಡು. ಇಬ್ಬರು ತಾನೇ ಬದುಕಿದ್ದೀನಿ, ಏನು ಮಾಡೋಕ್ಕಾಯ್ತದೆ? ಎಲ್ಲ ಬಾಗಿಲುಗಳು ಮುಚ್ಬಿಡ್ವು ನಮಗೆ ಅಂತ ಹೇಳ್ಬಿಟ್ಟು. ಸರಿ, ಕಣ್ಣು ಮುಚ್ಕೊಂಡು ಬಿದ್ಬಿಡೋಣ ಬಿಡು ಬಾವಿಗೆ. ಯಾವಾಗನಾಗಲಿ ತಾಯಿ ಹೇಳಿದ ಮಾತನ್ನ ಮಕ್ಕಳು ಚಾಚು ತಪ್ಪದೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಅಮ್ಮಗಳು ಎಲ್ಲನೂ ನಿಜವಾದ ದಾರಿನ, ಸರಿಯಾದ ದಾರಿನ, ನ್ಯಾಯವಾದ ದಾರಿನೇ ತೋರಿಸ್ಬೇಕು. ಹೆಚ್ಚು ಕಮ್ಮಿ ಆದರೆ ಏನಾಯ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಜೀವನ ನಿನಗೆ ಸಾಕ್ಷಿ ಆಗ್ಬಿಟ್ಟೈತೆ ಕಣಮ್ಮ. ನೀನು ದುಡ್ಡು ಅಂತ ನೋಡಿದ್ರೆ ಮಗ ಚೆನ್ನಾಗಿರ್ಬೇಕು, ಮಗ ಆರಾಮಾಗಿರ್ಬೇಕು, ಮಗ ಮನೆಗೆ ಮನೆ ಕಂಡಿರ್ಬೇಕು, ದುಡ್ಡು ಮಾತ್ರ ಗೊತ್ತಿರಬೇಕು ನಿನಗೆ. ಹೆಂಗೆ ಬರಬೇಕು ಅಂದರೆ ಅವ್ರ ಮನೆ ನಾಶ ಮಾಡು, ಇವ್ರ ಮನೆ ನಾಶ ಮಾಡು ಅಂತ ಬರೀ ಹಿಂಗೆ ಹೇಳ್ಕೊಟ್ಬಿಟ್ಟೆ ಕಣಮ್ಮ. ಏನು ಕಷ್ಟಪಟ್ಬಿಟ್ಟು ನಾವೇನು ಪಡೀಲಿಲ್ಲ, ಎಲ್ಲ ಸುಲಭವಾಗಿ ಸಿಕ್ಬಿಡ್ಬೇಕು ನಮಗೆ. ಹಂಗೆ ಮಾಡ್ಬಿಟ್ಟೆ ನೀನು. ಬೇಡ ಕಣಮ್ಮ, ಬೇಡ. ಇಷ್ಟೆಲ್ಲ ಮಾಡ್ಬಿಟ್ಟಿದ್ಯಾ ನೀನು ನನಗೆ. ನನ್ನ ಕೈಲಂತೂ ಇನ್ನೂ ಬದುಕಕ್ಕಾಗಿಲ್ಲ. ಇತ್ಲಾಗ ಬಾ, ನೀನು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೇಮ್ ಆಯ್ತದೆ. ನಾನು ಬಾವಿಗೆ ಬಿದ್ದುಬಿಡ್ಬೇಕು ಇವಾಗ, ನಾನು ಸತ್ತೋಗ್ಬಿಡ್ಬೇಕು. ಇತ್ಲಾಗ ಬಾಮ, ನನ್ನಂತೂ ತಡಿಬೇಡ ಕಣಮ್ಮ. ನೀನು ಬದುಕ್ತೀಯಾ? ಹೋಗಿ ಭೂಮಿ ಮೇಲೆ ಬದುಕು. ನನಗೆ ಈ ಭೂಮಿ ಮೇಲೆ ಬದುಕ ಯಾವುದೇ ಆಲೋಚನೆಯೂ ನನಗಿಲ್ಲ. ಎಲ್ಲ ಆಲೋಚನೆನೂ ಎಲ್ಲ ಮುಚ್ಕೊಂಡು ಹೊರಟೋಗ್ಬಿಟ್ಟವೆ. ಸರಿ ಕಳ್ಳ, ಮೊದಲು ನಾನು ಬೀಳ್ತೀನಿ ಕಳ್ಳ. ನಂದೇ ತೆಪ್ತಾನೆ, ಮೊದಲು ನಾನೇ ಬೀಳ್ತೀನಿ. ನಾನೇ ಬೀಳ್ತೀನಿ. ಆಮೇಕಿಂದ ನೀನು ಬೀಳಿವಂತೆ, ನಾನು ಬೀಳ್ತೀನಿ ಕಳ್ಳ. ನಿನ್ನ ಪ್ರಕಾರ ನಾನೇ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ? ಸರಿ, ನಾನೇ ತಪ್ಪು ಮಾಡಿದ್ದೀನಿ ಅಂತ ನೀ ಅನ್ಕ. ನಾನು ನಿನ್ನ ಪ್ರೀತಿಯಿಂದ ಬೆಳೆಸಿದ್ದೆ ತಪ್ಪಾಗಿದ್ರೆ ಸರಿ ಬಿಡು. ನಾನು ನಿನ್ನ ಬೆಳೆಸಿದ್ದೆ ತಪ್ಪು, ನಾನೇ ಸರಿ ಇಲ್ಲ. ನಾನೇ 420, ನಾನೇ ಮೊದಲು ಆರ್ತೀನಿ ಬಾವಿಗೆ ಬಿದ್ದು ಸತ್ತೋಯ್ತೀನಿ. ಬಿಡು, ನಾನೇ ಮೊದಲು ಆರ್ತೀನಿ ಬಾವಿಗೆ. ಅಯ್ಯೋ ಶಿವನೇ ಸಂಬಳಿಂಗ, ಆಯ್ತಿಲ್ಲ ನನ್ನ ಕೈಲಿ ಬಾವಿಗೆ ಬೀಳಕ್ಕೆ ಆಯ್ತಿಲ್ಲ. ಅಯ್ಯೋ ಹೆಂಗಪ್ಪ ಬೀಳಿ ಬಾವಿಗೆ? ಈ ಜೀವ ಇನ್ನೊಂದು 2 ಸ್ವಲ್ಪ ವರ್ಷದಾಗೆ ಹೊಂಟೋಯ್ತದೆ ಅಂತಂದ್ರೆ ಬಾವಿ ಬಿಟ್ಟು ಪಿರಾಣ ಕಳ್ಕೊಬೇಕಾ? ಬಾವಿನಾಗ ಏನೇನೋ ಮುಳ್ಳು ಗಿಳ್ಳು ಎಲ್ಲ ಏನೇನೋ ಏನು ಕತ್ತಿಯೋ. ಅಯ್ಯೋ ಹೆಂಗಪ್ಪ ಮಾಡೋದು? ಜೀವ ಎಲ್ಲ ಜಲ್ ಅಂತೈತೆ. ಈಗ ನಾನು ಸಾಯಿಲ್ಲ, ನನ್ನ ಮಗ ಸಾಯ್ತೀನಿ ಅಂತಾನೆ. ನನ್ನ ಮಗ ಸತ್ತ ಮೇಲೆ ನಾನು ಬದುಕಿತ್ತಾನೆ. ಏನೇನು ಮಾಡ್ಲಪ್ಪ ದೇವ್ರೆ? ಇನ್ನೊಂದು ಚಾನ್ಸ್ ಕೊಟ್ಬಿಡಪ್ಪ ದೇವ್ರೆ, ಇನ್ನೊಂದು ಚಾನ್ಸ್ ಕೊಟ್ಬಿಡಪ್ಪ ನಮಗೆ. ಅಬ್ಬಾವ್ ಬೀಳ್ತೆ ಬಾವಿಗೆಲ್ಲ ತೊಳ್ಳ ಹೇಳು. ಏ ರಂಗ ಅಕ್ಕ, ಅಪ್ಪ ಸದ್ಯ ಹೇಳಿ ಅತ್ತೆ. ಅಯ್ಯೋ ಏಟಿಗಳು ಥರ ಬಾವಿಗೆ ಬಿದ್ಬಿಟ್ಟು ಸಾಯೋದೆಲ್ಲ ಕಂಡ್ರಲ್ಲ ಜೀವನ ಅಂತ ಹೇಳಿದ್ರೆ ಬದುಕಿ ಮಾಡಿ ತೋರಿಸ್ಬೇಕು. ನೀವು ನೆನ್ಪೈತಾ? ನಾನು ಒಪ್ಸರ ಇದೇ ಥರ ನಿನಿಯ ಎಲ್ಲ ಕಳ್ಕೊಂಡು ನಿಮ್ಮ ಥರ ನಿನಿಯ ದುರಂಕಾರ ಮಾಡಿ ಎಲ್ಲ ಕಳ್ಕೊಂಡು ಬೀದಿನಾಗ ಬಿದ್ದಿದ್ದಾಗ ಅವಾಗ ರಂಗ ನೀನು ಅಲ್ವಾ ನನಗೆ ಅಲ್ಲೊಂದು ಊರಾಚೆ ಒಂದು ಗುಡಿಸ್ಲೈತಲ್ಲ, ಒಂದು ಕಾಲೆ ಎಕರೆನೋ ಅರ್ಧ ಎಕರೆನೋ ಹೊಲ್ದಾಗೆ ನನಗೊಂದು ಗುಡಿಸ್ಲು ಕೊಟ್ಬಿಟ್ಟು ಇದ್ರಾಗ ಬದುಕೊಂಡಿರ್ರಿ ಅಂತ ಹೇಳ್ಬಿಟ್ಟು ನೀನು ಹೇಳಿದಕ್ಕೆ ಅವತ್ತು ನೀನೊಂದು ಮಾತು ಹೇಳಿದಕ್ಕೆ ಇಲ್ಲಿ ಗಂಟ ನಾನು ಹೆಂಗೋ ಜೀವನ ಮಾಡ್ಕೊಂಡು ಬದುಕೊಂಡಿದ್ದೀನಿ ಕಂಡ್ರಲ್ಲ. ಸಾಯೋದು ಎಷ್ಟೊತ್ತು ಪಿರಾಣ ಕಳ್ಕೊಳ್ಳೋದು ಏಡಿಗಳು ಥರ ಆರಾಮ ಪಿರಾಣ ಕಳ್ಕೊಬಿಡ್ಬೋದು. ಬದುಕಿ ಸಾಸಿ ತೋರಿಸ್ರಲ್ಲ. ನಾಯಿ ಸಾಯ್ತದೆ, ನೀನು ಸಾಯ್ತೀಯಾ. ನಿನಗೂ ನಾಯಿಗೂ ಏನು ವ್ಯತ್ಯಾಸ ಇರೋಕ್ಕಿಲ್ವಾ? ಪ್ರಾಣಿಗಳು ಸಾಯ್ತವೆ ಕಂಡ್ರಲ್ಲ. ಬದುಕಿ ತೋರಿಸ್ಬೇಕು, ಅದು ನಿಜವಾದ ಜೀವನ ಅಂತ ಹೇಳಿದ್ರೆ ಸತ್ಬಿಟ್ಟು ಏನರೆಲ್ಲ ಮಾಡ್ತೀರಾ ನೀವು? ನಾನು ನಿಮ್ಮ ಜಾಗದಾಗ ಇದ್ಕೊಂಡೆ ಇವತ್ತು ಈ ಜಾಗಕ್ಕೆ ಬಂದಿರೋದು. ಕಷ್ಟಪಟ್ಟರೆ ನೀಯ ಸುಖ. ಏನು ಮಾಡೋಣ ನಾವೆಲ್ಲ ತಪ್ಪು ಮಾಡಿಬಿಟ್ಟೆ. ದೇವರಣೆ ಭಾಳ ತಪ್ಪು ಮಾಡಿಬಿಟ್ಟೆ. ಇನ್ನು ಬದುಕಬೇಕು ಅಂತ ಯಾವ ಅಮ್ಲನೂ ಇಲ್ಲ, ಇನ್ನು ನಮಗೆ ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ. ಅದಕ್ಕೆ ನಾನು ನಮ್ಮಮ್ಮ ಇಬ್ಬರೂ ಸತ್ತೋಗ್ಬಿಡ್ಬೇಕು ಅಂತ ಡಿಸಿಷನ್ ತಗೊಬಿಟ್ರದು. ನಾನು ನಮ್ಮಮ್ಮ ಇನ್ನು ಬದುಕಿರಬಾರ್ದು ಊರೊರ್ತಾಗೆಲ್ಲ ಥೂ ಅನ್ನಿಸ್ಕೊಂಡು ಬದುಕಕ್ಕಂತೂ ನನ್ನ ಕೈಲಿ ಆಗಕ್ಕಿಲ್ಲ. ನಮ್ಮಮ್ಮನ ಮಾತು ಕೇಳಿ ಇಲ್ಲಿ ಗಂಟ ಆಳ್ಬಿದ್ದೋದೆ. ಸಾಕು ನನಗೆ ಇನ್ನೂ ಏನಾಗಬೇಕಾಗಿಲ್ಲ, ಎಲ್ಲರ ತಗೋ ಅವಮಾನ ಮಾಡಿಸ್ಕೋಬೇಕಾಗಿಲ್ಲ. ನಾನು ಸತ್ತೋಯ್ತೀನಿ. ಸರಿ ಕಂಡ, ಇಷ್ಟು ದಿನ ನಿಮ್ಮ ಅಮ್ಮನ ಮಾತು ಏನಿಯಾ ಕೇಳಿದ್ಯಾ? ಈ ಕಿತ ಒಂದೇ ಒಂದು ಕಿತ ನಿನ್ನ ಮಾತು ಕೇಳು. ನಿನ್ನ ಮನ್ಸಿಗೆ ಏನು ಅನ್ನಿಸ್ತದೋ ಅದನ್ನು ಮಾಡು, ಅವಾಗ ಉದ್ಧಾರ ಆಯ್ತೀಯ. ಸರಿ ಬರ್ರಿ, ನೀನು ನನಗೆ ಹೆಂಗೆ ಒಂದು ಗುಡಿಸ್ಲು ಕೊಟ್ಟಿದ್ದೋ ನಾನು ನಿಮಗೆ ಬದುಕಳಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಗುಡಿಸ್ಲು ಕೊಡ್ತೀನಿ. ನೀವು ನನಗೆ ಅವ ಸಹಾಯ ಮಾಡಿದ್ರಿ ಅಂತ ಹೇಳಿದ್ಮೇಲೆ ನಾನು ನಿಮ್ಗೊಂದು ಚೂರನ ಸಹಾಯ ಮಾಡಲಿಲ್ಲ ಅಂದರೆ ಮಾನವೀಯತೆ ದೃಷ್ಟಿಯಿಂದ ಮಾಡಲೇಬೇಕಲ್ವಾ? ನಾನು ಬಿದ್ದಿದಾಗ ಒಂದು ಗುಡಿಸ್ಲು ಕೊಟ್ಟಿದ್ದೆ, ಅದೇ ಗುಡಿಸ್ಲು ಹತ್ರ ಇವತ್ತು ನಾನು ಕರ್ಕೊಂಡೋಗಿ ನಿನ್ನನ್ನು ಬಿಡ್ತೀನಿ. ಬಾ
ನೀನು ಇಷ್ಟು ದಿನ ನಿಮ್ಮ ಅಮ್ಮನ ಮಾತು ಕೇಳಿದ್ದೀನಿ ಅಂತ ಹೇಳ್ದಲ್ಲ, ಈ ಸಲ ನಿನ್ನ ಮಾತೇ ಕೇಳ್ಕೊಂಡು ನೀನೇ ಚೆನ್ನಾಗಿರು. ನೋಡೋಣ, ನಿನ್ನ ಮಾತು ಕೇಳಿದ್ಮೇಲೆ ನೀನು ಅದೆಷ್ಟು ಉದ್ಧಾರ ಆಗ್ತೀಯ ನೋಡ್ಬೇಕು ತಾನೆ ನಾನು. ಬಾ, ಕರ್ಕೊಂಡು ಹೋಗ್ತೀನಿ ಬರ್ರಿ. ಇದೊಂದು ಕಿತ್ತದ ಹೆಂಗೆ ಬದುಕು ತೋರಿಸ್ತೀಯೋ ತೋರಿಸ್ ಬಾ. ಮಗ ಈ ಕಿತ್ತ ಹಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡು, ಹಂಗೆ ಮಾಡು ಅಂತ ಏನು ಹೇಳ್ಕೊಡಕ್ಕಿಲ್ಲ ಕಣ್ಲ. ಆ ಅಕ್ಕಯ್ಯ ಹೇಳ್ತಿರಂಗೆ ನೀನಿಯ ಆ ಗುಡಿಸ್ಲನಾಗೆ ಇದು ಬಿಡೋಣ ಕಣ್ಲ. ಈ ಕಿತ್ತ ನಿನ್ಗೆ ಏನು ಅನ್ನಿಸ್ತದೋ ಹಂಗೆ ನೀನಿಯ ಮಾಡು. ಈ ಕಿತ್ತ ನಾನು ಏನು ಬಂದ್ಬಿಟ್ಟು ನಿನ್ಗೆ ಅಡ್ಡ ಬಾಯಿ ಹಾಕಕ್ಕಿಲ್ಲ, ಅಡ್ಡ ಮಾತಾಡೋಕ್ಕಿಲ್ಲ. ನಿನಗೆ ಏನು ಅನ್ನಿಸ್ತದೋ, ನಿನಗೆ ಹೆಂಗೆ ಬೇಕೋ, ಹೆಂಗೆ ಇಷ್ಟವೋ ಹಂಗೆ ನೀನಿಯ ಮಾಡ್ಕೊಂಡು ಹೋಗು. ನಾನು ನೀನೇನು ಕೇಳೋಕ್ಕಿಲ್ಲ. ನೋಡಿಲ್ಲ, ಹೋಗೋಣ, ಸಾಯಕ್ಕಿಂತ ಬದುಕು ತೋರ್ಸೋಣ. ನೋಡಿಲ್ಲ, ನನ್ನ ಮಾತು ನೀನೇನೂ ಕೇಳಬೇಡ ಕಣ್ಲ. ಈಗಲೂ ಹೇಳ್ತಿದ್ದೀನಿ, ನನ್ನ ಮಾತು ಏನೂ ಕೇಳಬೇಡ. ನಿನಗೆ ಏನು ಅನ್ನಿಸ್ತದೋ ಅದನ್ನೇ ಮಾಡಲ ನೀನು. ನನ್ನ ಮಾತು ಕೇಳಿ ಹಾಳಾಗೋದೆ ಅಂತ ಹೇಳ್ತಿದ್ಯಲ್ಲ, ಬೇಡ. ಇನ್ನು ಮ್ಯಾಲೆ ನಿನ್ನ ಮಾತು ಕೇಳಿ ನೀನು ಉದ್ಧಾರ ಆಗ್ಲ, ಅಷ್ಟೇ ಸಾಕು. ನಾನು ಹಾಳಾಗೋಗಿದ್ದೀನಿ, ನನ್ನಿಂದ ಹಾಳಾಗೋಗಿದೆಯಾ ನೀನು. ಇನ್ನು ಮ್ಯಾಲೆ ನನ್ನ ಮಾತು ಕೇಳಬೇಡ ನೀನು. ಹೇಳ, ಸಾಯ್ಬೇಕು ಅಂತ ಹೇಳಿದ್ರೆ ಈಗಲೇ ಬಾವಿಗೆ ಬಿದ್ಬಿಡೋಣ. ಇಲ್ಲ ಆ ಅಕ್ಕಯ್ಯನ ಮಾತು ಕಟ್ಕೊಂಡು ಅದೇನ ಬದುಕು ತೋರಿಸ್ತೀಯ ಅಂದರೆ ತೋರಿಸ್ಬಿಡ್ಲ. ನೀನೇನೇನಿಯ ನೋಡಪ್ಪ, ನಿಮಗೆ ಬಿಟ್ಟಿದ್ದಷ್ಟೇ ನೀನಿಯ. ಕರ್ಕೊಂಡೋಗಿ ಗುಡಿಸ್ಲು ಕೂಡ ಜವಾಬ್ದಾರಿ ನಂದು. ಯಾಕಂದ್ರೆ ಇವಾಗ ಅದು ನಮ್ಮ ಹೆಸ್ರನಾಗೈತೆ. ನಾನು ನನ್ನ ಮಗಳಿಗೆ ಹೇಳ್ಕೊತೀನಿ. ನೀವಿಬ್ರು ಒಳ್ಳೆಗೆ ಏನು ಬೇಕಾದ್ರೂ ಮಾಡ್ಕೊಂಡಿರಿ. ನೀನು ನನಗೊಂದ್ಸಲ ಅವಕಾಶ ಕೊಟ್ಟಿದ್ದೆ. ಈ ಭೂಮಿ ದುಂಡಾಗೈತಲ್ವಾ, ಇವಾಗ ನಾನು ನಿನ್ಗೊಂದು ಅವಕಾಶ ಕೊಡ್ತಾ ಇದ್ದೀನಿ. ನೀನು ಮಾಡಿರೋ ಒಳ್ಳೆ ಕೆಲಸಗಳು ಯಾವತ್ತಾದರೂ ಒಂದಿನ ಕಾಯ್ತವೆ ಅನ್ನೋದಕ್ಕೆ ನನಗೆ ನೀನು ಸಹಾಯ ಮಾಡಿದ್ದಲ್ಲ, ಅದೇ ಸಾಕ್ಷಿ. ಅವತ್ತು ನಾನು ಬೀದಿನಾಗಿದ್ದೆ, ಇವತ್ತು ನೀನು ಬೀದಿನಾಗಿದೆಯಾ. ಬಾಬಾ ಸುಮ್ಮನೆ. ಸರಿ, ಆಯಿತು, ಸರಿ. ನಿಮ್ಮಷ್ಟು ವಯಸ್ಸಾಗಿರೋ ನೀನು ಗುಡಿಸ್ಲನಾಗ ಬದುಕಿ ಬೆಳೆದು ಈ ಮಟ್ಟಕ್ಕೆ ಬೆಳೆದು ತೋರಿಸಿದ್ದೀರಾ ಅಂತಂದಮೇಲೆ ನಾನು ಗಂಡಸಾಗಿ ಇನ್ನೂ ನಿಮ್ಮಷ್ಟು ವಯಸ್ಸಾಗಿಲ್ಲ. ಇಂಥವನಾಗಿ ನಾನು ಇನ್ನೂ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ಸರಿ, ನೋಡಿರಿ, ಆಯಿತು. ನೋಡಿ, ಇದೇ ಗುಡಿಸ್ಲನಾಗೇನಿಯ ಗರಿ ಒಂದು ಬದಲಾಯಿಸಿದ್ದೀನಿ ಅಷ್ಟೇ. ನೀನು ಹಳೆ ಗರಿ ಆಗಿತ್ತು ಅಂತ ಹೇಳ್ಬಿಟ್ಟು ಯಾವಾಗ ನನಗೂ ಒಂದ್ಕಿಂತ ಮನ್ಸಿಗೆ ಬೇಜಾರಾದಾಗ ಬಂದ್ಬಿಟ್ಟು ಇಲ್ಲಿ ಕುಂತ್ಕೊಬಿಡ್ತೀನಿ. ಈ ಗುಡಿಸ್ಲನ ಕುತ್ಕೊಂಡು ನಾನು ಅವಾಗೆಲ್ಲ ಕಷ್ಟಪಡ್ತಾ ಇದ್ದೆ. ಕೊತ್ತಂಬರಿ ಸೊಪ್ಪು ಮಾರಿ, ಅದು ಮಾರಿ, ಇದು ಮಾರಿ ಕಷ್ಟಪಡ್ತಾ ಇದ್ದೆ ಅಲ್ವಾ ಅಂತ ಯಾವಾಗೂ ನೆನೆಸ್ಕೊಂತಾನೆ ಇರ್ತೀನಿ ನಾನಂತೂ. ಅದಕ್ಕೆ ನೀನು ಜೀವನ ಅನ್ನೋದು ಎಲ್ಲಿ ಶುರುವಾಯ್ತದೋ ಎಲ್ಲಿ ಕೊನೆ ಆಯ್ತದೋ ಗೊತ್ತಾಗಕ್ಕಿಲ್ಲ. ನೋಡಿ, ನಾನು ನಿನಗೆ ಈ ಗುಡಿಸ್ತನ್ನ ಬಿಟ್ಕೊಡ್ತಾ ಇದ್ದೀನಿ ನಿಮ್ಮ ಜೀವನಕ್ಕೆ ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ನೀವು ಉದ್ಧಾರ ಆಯ್ತಿರೋ ಹಾಳಾಗೋಯ್ತಿರೋ ನಿಮಗೆ ಬಿಟ್ಟಿದ್ದು. ನೀವು ಇನ್ನೂ ಈ ಗುಡಿಸ್ತನಾಗ ಇದ್ಕೊಂಡೆ ನೀನಿಯ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಿಟ್ಟು ಎಲ್ಲಿ ಸಿಗ್ತದೆ, ಬಿಟ್ಟು ಕುಳು ಎಲ್ಲಿ ಸಿಗ್ತದೆ, ಯಾರ ಮನೆ ಹಾಳು ಮಾಡೋಣ ಅಂತ ಯೋಚನೆ ಮಾಡ್ತಿರೋ. ಇಲ್ಲ ಅಂತ ಹೇಳಿದ್ರೆ ಇಲ್ಲಪ್ಪ ನಾನು ಬದುಕಿ ಬಾಳಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಬದುಕಿ ಬಾಳಿ ತೋರಿಸ್ತಿರೋ. ಅದೆಲ್ಲ ನಿಮಗೆ ಬಿಟ್ಟಿದ್ದು. ಈಗಲೇ ಹೇಳ್ತಾ ಇದ್ದೀನಿ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಹಾಳಾಗೋದ್ರು ನಿಮ್ಮಿಂದನೇ, ಉದ್ಧಾರ ಆದರೂ ನಿಮ್ಮಿಂದನೇನಿಯ. ಅದು ಏನು ಮಾಡಬೇಕೋ ಮಾಡ್ಕೊಳ್ಳಿ. ಈ ಗುಡಿಸ್ಲು ಇವಾಗ ನಿಮ್ದೇನೇನಿಯ. ಅದು ಏನು ಮಾಡ್ತಿರೋ, ನನಗೆ ಈ ಕಡೆ ತಲೆನೂ ಹಾಕಿ ಮನೆ ಕಳಕಿಲ್ಲ. ಅದು ಏನು ಮಾಡ್ಕೊತಿರೋ ಮಾಡ್ಕೊಳ್ಳಿ. ನಿಮ್ಮಿಂದ ಭಾಳ ಉಪಕಾರ ಆಯಿತು. ಇಂಥ 420 ಕೆಲಸ ಮಾಡಿದ್ರು ನನಗೆ ಸಹಾಯ ಮಾಡಿದ್ರಲ್ಲ. ನೀವು ಗುಡಿಸ್ಲನಾಗಿದ್ದಾಗ ನಾನೇ ಗುಡಿಸ್ಲು ಖಾಲಿ ಮಾಡಿಸ್ಬಿಟ್ಟಿದ್ದೆ. ಏನೋ ಅವಾಗ ತಪ್ಪಾಯಿತು. ಇನ್ನು ಮ್ಯಾಲೆ ಹೆಂಗೋ ಇಡೀ ಊರಾಗ ಯಾರು ನಮ್ಮ ಸಹಾಯಕ್ಕೆ ನಿಂತ್ಕೊಂಡಿಲ್ಲ. ಎಲ್ಲ ಆಡ್ಕೊಂಡು ನಕ್ರು ಅಂತದ್ರಾಗ ನೀವು ಬಂದ್ಬಿಟ್ಟು ನನಗೆ ಇಷ್ಟಾದರೂ ಸಹಾಯ ಮಾಡ್ತಾ ಇದ್ರಲ್ಲ, ಅದೇ ನಿನಗೆ ನನಗಂತೂ ಖುಷಿ ವಿಚಾರ ಅಂತ ಹೇಳಿದ್ರೆ. ಬದುಕಿ ಬಾಳಿ ತೋರಿಸ್ತೀವಿ. ನೀನು ಯಾವತ್ತೂ ಕೆಟ್ಟವ್ರನ್ನ ಹಾಳು ಮಾಡ್ಕೊಂಡು ಕೆಟ್ಟದ್ದು ಮಾಡ್ಕೊಂಡು ಬೇರೆಗೆಲ್ಲ ಕೆಟ್ಟದ್ದು ಬಯಸಿ ಹಾಳು ಮಾಡಲ್ಲ ಬಿಡಿ. ಸರಿ, ನಿಮ್ಮಿಷ್ಟ, ಚೆನ್ನಾಗಿರಿ ಅಷ್ಟೇನೆ. ಇನ್ನು ಅಷ್ಟು ಬಿಟ್ಟು ನನ್ನೇನು ಕೇಳಿಸ್ಕೊಳ್ಳಲ್ಲ. ಅರ್ಧ ಎಕರೆ ಹೊಲ ಐತೆ. ಇಲ್ಲಿ ನೀವು ಅದೇನಾರ ಬೆಳಕಂತೀರೋ. ನಾನಂತೂ ಕೊತ್ತಂಬರಿ ಸೊಪ್ಪು ತರಕಾರಿ ಎಲ್ಲ ಹಾಕೊಂಡು ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೆ ಅವಾಗ. ನೀವು ಅಷ್ಟೇ ಏನಾರು ಹಾಕೊಂಡು ಮಾರ್ಕೊಂಡು ಜೀವನ ಮಾಡ್ತಿರೋ, ಇಲ್ಲ ಇದೇ ಹೊಲ್ದಾಗ ಅದೇನು ಮಾಡ್ತಿರೋ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಸರಿ, ನಾನು ಬರ್ತೀನಿ. ಸರಿ ಅತ್ತೆ, ನೀವು ಇಷ್ಟೆಲ್ಲ ಮಾಡಿದ್ದಕ್ಕೆ ನಾನು ನಿಮಗೆ ಜಾಸ್ತಿ ಋಣಿಯಾಗಿರ್ತೀನಿ. ಇನ್ನು ಮೇಲೆ ಯಾರ ಮಾತು ಕೇಳಿದಂಗೆ ನನ್ನ ಮಾತು ನಾನು ಕೇಳ್ಕೊಂಡೆ ಜೀವನ ಮಾಡ್ತೀನಿ. ಸರಿ ಕಣಪ್ಪ, ನೋಡೋಣ. ಅಮ್ಮ, ಈಗಲೇ ಹೇಳಿದ್ದೀನಿ, ಇನ್ನು ಮ್ಯಾಲೆ ನನಗೆ ಅದು ಮಾಡು ಇದು ಮಾಡು ಹಂಗಿರು ಹಿಂಗಿರು ಅಂತ ಹೇಳ್ಕೊಡ್ದು. ನನಗಿನ್ನು ಹೆಂಗೆ ಬೇಕೋ ಹಂಗಿರ್ತೀನಿ, ಸರಿನಾ? ಇಲ್ಲ ಕಣಪ್ಪ, ನಿನಗಿನ ಮ್ಯಾಲೆ ಯಾವುದೇ ಕಾರಣಕ್ಕೂ ಹಂಗಿರು ಹಿಂಗಿರು ಅಂತ ನಾನು ಹೇಳೋದೇ ಇಲ್ಲ. ನಿನಗೆ ಹೆಂಗೆ ಬೇಕೋ ಹಂಗಿರು, ನಿನಗೆ ಹೆಂಗೆ ಬೇಕೋ ಹಂಗೆ ಜೀವನ ಮಾಡು. ನಾನು ಯಾವತ್ತೂ ಯಾಕಲಾ ಮಗನೇ ಅಂತ ಮಾತ್ರ ಕೇಳಕ್ಕಿಲ್ಲ. ನಾನಂತೂ ದೇವರಣೆಗೂ ಇವಾಗ ಏನು ಮಾಡಬೇಕು ನಾನು ಹೇಳು ಅಷ್ಟೇನಿಯ. ನೀನು ಹೇಳಿದ್ದನ್ನು ಮಾಡ್ಕೊಂಡು ಇದ್ಬಿಡ್ತೀನಿ. ನನ್ನಿಂದ ನೀನು ಹಾಳಾಗೋಗೋದು ಬೇಡ ಅಲ್ವಾ? ನೀನು ಸಂದಾಕಿರ್ಬೇಕಲ್ವಾ? ಈಗ ಸರಿ ಹೇಳು, ನಾನು ಅದೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಹೇಳು. ಸರಿ ಕಣಮ್ಮ, ಇವಾಗ ಸದ್ಯಕ್ಕೆ ನಮ್ಮ ಹತ್ರ ₹1 ಇಲ್ಲ, ಸರಿನಾ? ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀನು ಮೊದಲು ಗುಡಿಸ್ಲನಾಗೆ ಹಳೆ ಪಾತ್ರೆ ಗೀತ್ರೆಲ್ಲ ಇರಬೇಕು. ನಮ್ಮ ಅತ್ತೆ ಎಲ್ಲ ಯೂಸ್ ಮಾಡ್ತಿರೋ ಬೇರೆ ಇರಬೇಕು. ಅದನ್ನೇ ನೀ ಒಸಿ ಎಲ್ಲನೂ ನೋಡ್ಕೊಂಡು ಅವನ್ನೇ ಒಸಿ ಕ್ಲೀನ್ ಮಾಡ್ಕೊಂಡು ಮಾಡಿಕ. ನಾನು ಇವತ್ತೇನಾರ ಇಲ್ಲ ಹೋಗ್ಬಿಟ್ಟು ಏನೋ ಕೆಲಸ ಸಿಗ್ತದ ಏನು ಅಂತ ನೋಡ್ಕೊಬರ್ತೀನಿ. ₹10 ದುಡ್ಡಿಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಇಲ್ಲಾಂದರೆ ಏನನ್ನ ಒಂದು ಮಾರಿಗಿರಿ ಆದ್ರೂ ಜೀವನ ಮಾಡಬೇಕಲ್ಲ. ನಾನು ಕೆಲಸ ಕೇಳ್ಕೊಂಬಿಟ್ಟು ಬರ್ತೀನಿ. ಯಾರು ತಗಾದ್ರೂ ಅಷ್ಟಾಗ ಮನೆಯೆಲ್ಲ ಕ್ಲೀನ್ ಮಾಡಿರಮ್ಮ ಬರ್ತೀನಿ. ಸರಿ ಕಣಪ್ಪ, ಹೋಗ್ಬಿಡ್ಬಾ. ನೀನು ಮೇಲೆ ನೀನು ಹೇಳ್ದಂಗೆ ಕೇಳ್ತೀನಿ. ಸರಿ. ಅಪ್ಪ ಸದ್ಯ ಬದುಕಿದೆ ಬಡ ಜೀವ ಏನಂಗೆ ಹೋಗ್ಬಿಡ್ತು. ದೇವ್ರೆ, ಹೆಣ ಬಾವಿಗೆ ಬಿದ್ದುಬಿಟ್ಟಿದ್ರೆ ಇಷ್ಟೊತ್ತು ನಾನು ಹೆಣ ಬಿದ್ದಿರೋದು. ಸದ್ಯ ಅಲ್ಲಿ ಹೆಣ ಬೀಳಿಸ್ಕೊಳ್ಳೋದಕ್ಕಿಂತ ಇಲ್ಲಿ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಗಂಜಿ ಕುಡ್ಕೊಂಡಿರೋದು ಎಷ್ಟೋ ವಾಸಿ. ಅಯ್ಯಮ್ಮ, ದೇವ್ರ ಥರ ಬಂದ್ಬಿಟ್ಲು, ನನ್ನ ಜೀವನ ಕಾಪಾಡ್ಬಿಟ್ಲು. ಜೀವನ ಎರಡೂ ಕಾಪಾಡ್ಬಿಟ್ಲು. ಸಾಕಷ್ಟೇನೆಯ.